ಜಿಲ್ಲಾಸ್ಪತ್ರೆಯಿಂದ ಮಗು ಕಳ್ಳತನ ಆಗಿರುವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಆದ 48 ಗಂಟೆಗಳಲ್ಲಿ ಪೊಲೀಸರು ಮಗುವನ್ನು ಪತ್ತೆ ಹಚ್ಚಿದ್ದಾರೆ. ಕಿಡ್ನಾಪ್ ಮಾಡಿದ 3 ಜನ ಆರೋಪಿಗಳ ಒಂದು ಬಂಧನವಾಗಿದ್ದು ಹುಮೈರಾ, ನಸ್ರೀನ್, ಫಾತಿಮಾ ಬಂಧಿತ ಆರೋಪಿಗಳಾಗಿದ್ದಾರೆ. ನರ್ಸೋಗಿನಲ್ಲಿ ಬಂದು ಮಗುವನ್ನು ಮೊನ್ನೆ ರಾತ್ರಿ ಕಳ್ಳಿಯರು ಕಿಡ್ನಾಪ್ ಮಾಡಿದ್ದರು. ನಂತರ ಮಗುವನ್ನು ಮಾರಾಟ ಮಾಡಲು ಕಳ್ಳಿಯರು ಪ್ಲಾನ್ ಕೂಡ ಮಾಡಿದ್ದರು ಎಂದು ತಿಳಿದು ಬಂದಿದೆ. ತಡರಾತ್ರಿ ಮಗುವನ್ನು ಸುರಕ್ಷಿತವಾಗಿ ತಾಯಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ಹುಮೇರಾ, ನಸ್ರೀನ್, ಫಾತಿಮಾ ಬಂಧಿತ ಆರೋಪಿಗಳಾಗಿರ್ತಕ್ಕಂಥದ್ದು. ಈ ಕಳ್ಳಿಯರು ಮಗುವನ್ನು ನರ್ಸ್ ವೇಷವನ್ನು ಧರಿಸಿ ಏಕಾಏಕಿ ಮಗುವನ್ನು ಎತ್ಕೊಂಡು ಹೋಗಿರ್ತಾರೆ. ಆದರೆ ಪೊಲೀಸರು ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು 48 ಗಂಟೆಗಳಲ್ಲಿ ಆ ಮಗುವನ್ನು ಹಿಂತಿರುಗಿಸಿರ್ತಕ್ಕಂಥದ್ದು. ಆ ತಾಯಿಗೆ ಏಕಾಏಕಿ ರಕ್ತ ಪರೀಕ್ಷೆ ಮಾಡಬೇಕು ಅಂತ ಮಗುವನ್ನು ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು 3 ಜನ ಕಳ್ಳಿಯರು ಸೇರಿ, ಅದು ನರ್ಸ್ನ ವೇಷ ಧರಿಸಿ. ಆದರೆ 48 ಗಂಟೆಗಳಲ್ಲಿ ಪೊಲೀಸರು ತಮ್ಮ ಶ್ರಮವನ್ನು ವಹಿಸಿ ಮಗುವನ್ನು ಹಿಂತಿರುಗಿಸಿದ್ದಾರೆ ಆ ತಾಯಿಗೆ. ಏನು ಈ ಮಗುವನ್ನು ಅಪಹರಣ ಮಾಡಿದ್ರು 3 ಮಹಿಳಾ ಅಪರಾಧಿಗಳಿದ್ದಾರೆ. ಅವರನ್ನು ಕೂಡ ಈಗಾಗಲೇ ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋದೇನಂತಂದರೆ, ಇದರಲ್ಲಿ ಏನು ಈಗ 3 ಜನ ಬಂಧಿತರಾಗಿರುವ ಮಹಿಳಾ ಅಪರಾಧಿಗಳಿದ್ದಾರೆ, ಅವರು 50,000 ರೂಪಾಯಿಗೆ ಒಂದು ಮಗುವನ್ನು ಕೊಡಲಿಕ್ಕೆ ಅವರು ಡೀಲನ್ನು ಮಾಡಿರ್ತಾರೆ. ಒಬ್ಬ ಮಹಿಳೆಗೆ ಸುಮಾರು 5 ರಿಂದ 7 ವರ್ಷದಿಂದ ಮಗುವಾಗಿರಲಿಲ್ಲ, ಅವರಿಗೆ ಒಂದು ಮಗು ಬೇಕಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಚಿರಪರಿಚಿತ ಇರೋರು ಈಗ ಆರೋಪಿಗಳಿಗೆ ಪರಿಚಯ ಆಗ್ತಾರೆ. ಪ್ರಾಥಮಿಕವಾಗಿ ಏನು ನಮ್ಮದು ಚೈಲ್ಡ್ ಹೋಮ್ ಇದೆ, ಅಡಾಪ್ಷನ್ ಪ್ರೊಸೆಸ್ ಮುಖಾಂತರ ಇವರಿಗೆ ಮಗು ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ 2 ಇದೆ. ಒಂದು, ಇವರಿಗೆ ಬೇಕಾಗಿರುವಂಥದ್ದು ಗಂಡು ಮಗು. ಅಲ್ಲಿ ಅಡಾಪ್ಷನ್ ಸೆಂಟ್ರಲ್ಲಿ ರೂಲ್ಸ್ ಪ್ರಕಾರ ಪ್ರಥಮ ಅಡಾಪ್ಷನಿಗೆ ಫಸ್ಟ್ ಗರ್ಲ್ ಚೈಲ್ಡನ್ನು ನೀಡ್ತಾರೆ. ಅದ್ರ ಜೊತೆಗೆ ನಿಯಮಗಳ ಪ್ರಕಾರ ವೇಟಿಂಗ್ ಪೀರಿಯಡ್ ಮೋರ್ ದೆನ್ 1 ಇಯರ್ 1.5 ಇಯರ್ ಇರುತ್ತೆ. ಅದಕ್ಕೆ ಶಾರ್ಟ್ಕಟ್ಟಾಗಿ ಇವ್ರ ಮೇಲೆ ಏನು ಇವರು ಆಲ್ರೆಡಿ 50,000 ರೂಪೀಸ್ ಮಾತಾಡಿರ್ತಾರೆ. ಅದರ ಬೆನ್ನಲ್ಲೇ ಅದರ ಹಿನ್ನೆಲೆಯಲ್ಲಿನೇ 25,000 ಆಲ್ರೆಡಿ ಇವರು ಅಡ್ವಾನ್ಸ್ ಅಮೌಂಟನ್ನು ತೊಗೊಂಡಿರ್ತಾರೆ. ಮತ್ತು ಅವರಿಂದ ಇವ್ರ ಮೇಲೆ ಒತ್ತಡನೂ ಇರುತ್ತೆ, ಆದಷ್ಟು ಬೇಗ ಮಗು ಬೇಕಂತ. ಸೊ ಇನ್ಸಿಡೆಂಟ್ ಆಗಿದ್ದು ಸೋಮವಾರ ಮಧ್ಯಾಹ್ನ ಅರೌಂಡ್ ಬಿಟ್ವೀನ್ 1:30 to 3. ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿರೋದಂತಂದರೆ, ಇವರು ಸಂಡೇ ನೈಟ್ ಕೂಡ ಒಂದು ಅಟೆಂಪ್ಟ್ ಮಾಡಿರ್ತಾರೆ. ಸಂಡೇ ನೈಟ್ ಬಿಟ್ವೀನ್ 12 to 12:30 ಆಸ್ಪತ್ರೆ ಹೋಗಿರ್ತಾರೆ. ಆವಾಗ ಅದು ಯಶಸ್ವಿ ಆಗಲ್ಲ. ನಂತರ ಸೋಮವಾರ ದಿನದ ಟೈಮಲ್ಲಿ ಏನು ಆಸ್ಪತ್ರೆ ಸಿಬ್ಬಂದಿಯವರ ಶಿಫ್ಟಿಂಗ್ ಟೈಮ್ ಇರುತ್ತೆ, ಆ ಸಂದರ್ಭದಲ್ಲಿ ಇವರು, ತಮಗೆಲ್ಲ ಗೊತ್ತಿದೆ, ಬೇಸಿಕಲಿ ಅವರು ಡಾಕ್ಟರ್ಸ್ ಥರ, ಸ್ಟಾಫ್ ನರ್ಸ್ ಥರ ಒಂದು ವೈಟ್ ಆ್ಯಪ್ರನ್ ಕೂಡ ಹಾಕ್ಕೊಂಡು ಅಲ್ಲಿ ಹೋಗಿ ಬ್ಲಡ್ ಪ್ರೊಫೈಲ್ ಮಾಡಬೇಕು, ಇವರ ಮೆಡಿಕಲ್ ಚೆಕ್ ಮಾಡಿಸ್ಬೇಕಂತ ಹೇಳ್ಕೊಂಡು ಇವರಿಗೆ ಮಗುವನ್ನು ತೆಗೆದುಕೊಂಡು ಹೋಗ್ತಾರೆ. ಇವ್ರ ಜೊತೆ ಆ ಮಗುವಿನ ಅಟೆಂಡರ್ ಬಂದಿರ್ತಾರೆ.